Hello everyone, welcome back to my channel. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಯಿಂದ ಇವಾಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಲಕ್ಕಿ ಕೂಡ ರೆಡಿಯಾಗಿದ್ದಾನೆ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಹೊರಡೋಣ. ಎಲ್ಲ ಲಗೇಜ್ ಎಲ್ಲ ಎತ್ತಿಕ್ಬಿಟ್ರು. ಅವತ್ತು ಅಪ್ಪ ಮಗ ಇಬ್ಬರು ಒಂದೇ ಥರ ಟೀ ಶರ್ಟ್ ಹಾಕ್ಕೊಂಡಿದ್ರು. ನೋಡೋಕ್ಕೆ ಚೆನ್ನಾಗಿ ಕಾಣ್ತಾಯಿದ್ರು. ಹೆಂಗೆ ಬರ್ತದೆ ನೋಡು. ಕಣ್ಣೇ ಬಿಡೋಕಾಯ್ತಲ್ಲ. ಸರಿ, ಮುದ್ದು ಮಾಡಿದೇನು ಚೆನ್ನಾಗಿ. ಬಾಯ್ ಅಮ್ಮ. ಮಗನೇ, ನೆಕ್ಸ್ಟ್ ಮಂತ್ 20ನೇ ತಾರೀಕು ಮೇಲೆ ಬರೀವಂತೆ. ಏನು ಬರಲ್ವಾ? ತಾತ ಜೊತೆಗೆ ಇರ್ತೀಯಾ? ಸರಿ, ಬಾಯಪ್ಪ. ಬಾಯ್. ಟಾಟಾ. ಸೆಕೆಂಡ್ ಕೊಡು, ಸೆಕೆಂಡ್ ಟಾಟಾ ತಾತ. ಬರ್ತೀನಿ ನಾನು ಮತ್ತೆ ನೆಕ್ಸ್ಟ್ ಮಂತ್ಗೆ. ಟಾಟಾ ಅಜ್ಜಿ. ನೋಡ್ತಾ ಇತ್ತು ನೋಡು. ಬಾಯ್ ಬಾಯ್. ಬರ್ತೀನಿ ಬಿಟ್ಬಿಟ್ಟು. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೊರಟಾದ್ಮೇಲೆ ಈಗ ಕಂಪ್ಲೀಟಾಗಿ ಲಗೇಜ್ ಲೋಡ್ ಮಾಡಿಬಿಟ್ಟಿದ್ದಾರೆ. ಅದು ಇದು ಎಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಮಗುಗೆ ಎಸೆನ್ಷಿಯಲ್, ನನಗೆ ಎಸೆನ್ಷಿಯಲ್ ಇದ್ದೇನೆ. ಆ್ಯಂಡ್ ಇವಾಗ ನಮ್ಮ ಪಪ್ಪ ಮನೆಗೆ ಬಂದೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೂಶಲಿ ನನ್ನ ತಮ್ಮನೇಲಲ್ಲಿ ನೋಡಿರ್ತೀರಾ. ಬನ್ನಿ ಹೊರಡೋಣ, ಮತ್ತೆ ತಡ ಮಾಡೋದು ಯಾಕೆ. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನು, ಚಿಂಟು, ಅಪ್ಪ ಮತ್ತು ಮಂಜು ಇಷ್ಟು ಜನನು ಕಾರಲ್ಲಿ ಹೋಗೋಣ ಅಂತ 4 ಜನನೂ ಹೋಗ್ತಾ ಇದ್ದೀವಿ. ಇವಾಗ ಕರೆಂಟ್ಲಿ ಜಾಲಹಳ್ಳಿ ಕ್ರಾಸಲ್ಲಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ನಾವೆಲ್ಲ ಹೋಗ್ತಾ ಇದ್ವಿ ಅಂದರೆ ಅವತ್ತು ಪಪ್ಪಾಗೆ ಮೊಬೈಲ್ ತೊಗೊಳ್ಬೇಕಿತ್ತು. ತುಂಬ ದಿನದಿಂದ ಪ್ಲ್ಯಾನ್ ಇತ್ತು, ಬಟ್ ಪೋಸ್ಟ್ಪೋನ್ ಆಗೇ ಬರ್ತಿತ್ತು. ಸೊ ಹೆಂಗೂ ನಾನು ಬಂದಲ್ಲ, ಮಂಜುನು ಲೀವ್ ಹಾಕಿದ್ದ ಕಾರಣ ಸರಿ ಪಪ್ಪ ಇವತ್ತೇ ಹೋಗಿಬಿಡೋಣ ಅಂತ ಅಂದ್ಕೊಂಡು ನಾವು ಅವತ್ತು ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಾನು ನವರಂಗ್ ಸ್ಟಾರ್ ಮೊಬೈಲ್ಸ್ ಹತ್ರ ಬಂದಿದ್ದೀವಿ. ನನ್ನ ಮೈಂಡಲ್ಲಿ 2 ಮೊಬೈಲ್ ಶೋರೂಮ್ ಇತ್ತು. ಒಂದು ಬಂದು ಕಲರ್ಸ್ ಆ್ಯಂಡ್ ಇನ್ನೊಂದು ಬಂದು ಸ್ಟಾರ್ ಮೊಬೈಲ್ಸು. ಗಿರಿಯಾಸ್ ಎಲ್ಲ ಆಲ್ಮೋಸ್ಟ್ ನಾನು ಶಾಪ್ ಮಾಡಿದೆ, ಬಟ್ ಇದನ್ನು ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗಾಗಿ ಓಡ್ತಾ ಇತ್ತು. ಸರಿ ನೋಡೋಣ ಯಾವ ಥರ ಇರುತ್ತೆ, ಮತ್ತು ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ ಅಂತ ಬಂದೆ. ಬೈ 1 get 1 ಫ್ರೀ ಅಂತ ಇತ್ತಲ್ಲ, ಸೊ ಅದು ಮೇನ್ ರೀಸನ್. ನೋಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಅಣ್ಣ ಒಂದು ರೀಸನ್ ಕೊಡ್ತಾರೆ. ನಾನು ಒಂದು ಆನ್ಲೈನಲ್ಲಿ ಮೊಬೈಲ್ ನೋಡಿದ್ದೆ, ಅದ್ರ ಬಗ್ಗೆ ಕೇಳ್ತಾ ಇದ್ದೆ. M60 ಇತ್ತಲ್ಲ ಮೇಡಮ್, ಅದು ಎಮ್ ಸೀರೀಸಲ್ಲಿ ಬರ್ತಾ ಇಲ್ಲ ಮೇಡಮ್. ಸ್ಟಾಕ್ಸ್ ಯಾವುದು ಕೊಡ್ತಾ ಇಲ್ಲ ಎಮ್ ಸೀರೀಸ್. ಡಿಸ್ಪ್ಲೇ ಮೇಲೆ ಬಂದ್ಬಿಟ್ಟು ರೌಂಡ್ ಶೇಪಲ್ಲಿ ಲೈನ್ ಇಶ್ಯೂ ಬರ್ತಾ ಇದೆ. ಓಕೆ, ಅದಕ್ಕೋಸ್ಕರವಾಗಿ ಎ ಸೀರೀಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹೆಂಗೆ ಅಣ್ಣ ಹೇಳಿದ್ದು, ರೌಂಡಲ್ಲಿ ಲೈನ್ ಬಂದಿತ್ತಂತೆ. ಯಾವ ಲೈನ್ ಬಂದಿತ್ತು? ನಾವು ಎಮ್ ಸೀರೀಸೆಲ್ಲ ಯೂಸ್ ಮಾಡಿದ್ದೀವಿ. ಅಣ್ಣ ನೋಡಿದ್ರೆ ನಮಗೆ ಕಾಲಿಫ್ಲವರ್ ಇಡ್ತಾರೆ. ಮತ್ತು ಇನ್ನೊಂದು ಬೇರೆ ಹೇಳಿದ್ರು, ಮೋಟ್ರೋಲಾ ಕೇಳಿದ್ದಕ್ಕೆ. ಮೋಟ್ರೋಲಾ ಅದು ಏನಂತಾರೆ, ಪ್ಯಾನಲ್ಲು ತುಂಬ ತೆಳುಗಿರುತ್ತಂತೆ. ಪಾಕೆಟ್ಗೆ ಇಟ್ಕೊಂಡು ಹಿಂಗೆ ಕುತ್ತಿದ ತಕ್ಷಣ ಮುರಿದೋಗ್ಬಿಡುತ್ತಂತೆ. ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ, ಅದು ಕೂಡ ಮೋಟ್ರೋಲಾನೇ. ಮೊನ್ನೆ ತಾನೇ ರೋಡ್ ಏನೋ ದಾಟುವಾಗ ಮಿಸ್ ಆಗಿಬಿದ್ದು ಕಾರ್ ಹತ್ತಿದೆ. ಬಟ್ ಅಂದರೂ ಡಿಸ್ಪ್ಲೇ ವರ್ಕ್ ಆಗ್ತಿದೆ. ಮೋಟ್ರೋಲಾಗಿ ಹೋಗಿ ಅಣ್ಣ ನೋಡಿದ್ರೆ ಹಿಂಗೆ ಹೇಳ್ತಾವ್ರೆ. ನನಗಂತೂ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಿದ್ದು ನೋಡಿ ಸಖತ್ ನಗು ಬರ್ತಾಯಿತ್ತು. ನಾನು, ನನ್ನ ಹಸ್ಬೆಂಡು, ನನ್ನ ತಮ್ಮ 3 ಜನನೂ ಮಕ್ಕ ನೋಡ್ಕೊಂಡು ನಗ್ತಾಯಿದ್ವಿ. ಗೊತ್ತಿದೆ ಅಂದರೆ ಗೊತ್ತಿದೆ ಅನ್ನಬೇಕು, ಇಲ್ಲ ಅಂದರೆ ಇಲ್ಲ ಅನ್ನಬೇಕು. ಅದು ಬಿಟ್ಟು ಫಾಲ್ಸ್ ಇನ್ಫಾರ್ಮೇಷನ್ ಕೊಡೋದು ಎಷ್ಟು ಸರಿ ಅಲ್ವಾ? ಆ್ಯಂಡ್ ಆಫರ್ಸ್ ಅಂತ ಬರೋದಾದರೆ ಇವರು 4500 ನಮ್ಮ ಹತ್ರನೇ ಎಕ್ಸ್ಟ್ರಾ ಇಸ್ಕೊತಾರೆ. ಅದಕ್ಕೆ ಒಂದು ಮಿನಿ ಫೋನ್ ಅಂತ ಕೊಡ್ತಾರೆ, ಅಲ್ಲಿ ಹಿಂದೆ ಕಾಣ್ತಿರ್ಬೋದು ರಿಯಲ್ಮಿ. ಆ್ಯಂಡ್ ಆಫರ್ಸ್ ಅಂತ ಬರೋದಾದರೆ 1000 ರೂಪೀಸ್ ಎಕ್ಸ್ಟ್ರಾ ನಾವು ಕಟ್ಟಬೇಕಂತೆ. ಅವಾಗ 5 ಪ್ರಾಡಕ್ಟ್ ಫ್ರೀ. ಅದೆಲ್ಲ ಬಕ್ವಾಸ್ ಅಂತ ಅನ್ನಿಸ್ತು. ಮತ್ತು ನಾವು ಅದರಲ್ಲಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಯಾವುದು ಬೇಡ ಅಂದ್ಬಿಟ್ಟು ಜಸ್ಟ್ ನಾವು ಕ್ಯಾಶೆಲ್ಲ ಕಮ್ಮಿ ಮಾಡಿಸ್ಕೊಂಡ್ವಿ. ಅದು 1000 ಕಮ್ಮಿ ಆಗಿದ್ದು.
ಫೈನಲಿ ನಮ್ಗೆ ಇವ್ರು ಹೆಂಗಾದರೆ ಏನು ನಮಗೆ ಗೊತ್ತಿದೆಯಲ್ಲ ಅಂದ್ಬಿಟ್ಟು ನಾವು ಫೋನ್ ಕೂಡ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಪಪ್ಪ ಓಪನ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವತ್ತು ತುಂಬಾ ಖುಷಿಯಾಗಿತ್ತು. ಆ್ಯಂಡ್ ನಮ್ಮ ಪಪ್ಪ ಒಂದು ಎಲೆಕ್ಟ್ರಾನಿಕ್ಸ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅಷ್ಟು ಅಂತ ಹೇಳೋದಕ್ಕೆ ನಾವೇನು ತುಂಬ ಪ್ರೈಸಿಂಗ್ ತೊಗೊಂಡಿಲ್ಲ. ಇದು ಬಂದು 23,000 ಆಯಿತು ಟೋಟಲ್ಲು. ಆ್ಯಂಡ್ ಇದಕ್ಕೆ 2 years ವಾರಂಟಿ ಬೇರೆ ಕೊಟ್ಟರು. ನನಗಂತೂ ಗೊತ್ತಿಲ್ಲ, ಮೊಬೈಲ್ಗೆ 1 year ಆಲ್ರೆಡಿ ವಾರಂಟಿ ಇರುತ್ತೆ, ಇನ್ನೊಂದು ವರ್ಷ ಎಕ್ಸ್ಟ್ರಾ ವಾರಂಟಿ ಅಂತ ಕೊಟ್ಟರು. ಬಟ್ ನಮ್ಗೆ ಅಲ್ಲಿ ಹೇಳುವಾಗ ಪ್ರೊಟೆಕ್ಷನ್ ಅಂತ ಹೇಳಿದ್ರು. ಪ್ರೊಟೆಕ್ಷನ್ಗೂ ವಾರಂಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಂತ ನನಗೂ ಗೊತ್ತು, ಯಾಕಂದರೆ ನಾನು ಸೇಲ್ಸ್ ಫೀಲ್ಡಲ್ಲೇ ಇರೋದ್ರಿಂದ. ಇವ್ರು ನೋಡಿದ್ರೆ ನಮಗೆ ಹೇಳಿದ್ನಲ್ಲ ಕಾಲಿಫ್ಲವರ್ ಇಟ್ಟರು. ಆ್ಯಂಡ್ ಬಿಲ್ ತೆಗ್ದು ನೋಡಿದಾಗಲೇ ನನಗೂ ಗೊತ್ತಾಗಿದ್ದು ಅವ್ರು ವಾರಂಟಿ ಕೊಟ್ಟಿದ್ದಾರೆ, ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂತ. ಹೋದರೆ ಹೋಗಲಿ, ಇದನ್ನೇನು ಪೇಮೆಂಟ್ ಮಾಡಿದ್ದೀವಿ ತೊಗೊಂಡು ಬರೋಣ ಅಂತ ಬಿಲ್ಲೆಲ್ಲ ಆದಮೇಲೆ ಆ ಪರ್ಸನ್ನ ಒಂದು ಡೌಟ್ ಕೇಳಿದ್ವಿ. ಆ ಪರ್ಸನ್ ಬರಲೇ ಇಲ್ಲ, ಒಂಥರ ಕೇರ್ಲೆಸ್ ಥರ ಟ್ರೀಟ್ ಮಾಡಿದ್ರು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ನನಗೇನು ಟ್ರಸ್ಟ್ ಮಾಡಬೇಕು ಅಂತ. ಸೊ ಇವಾಗ ನಾವು ಮೊಬೈಲ್ ತೊಗೊಂಡ್ವಿ. ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಲೈಕ್ ಅವರು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ಆಫರ್ಸು ಆ ಥರ, ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಟು ಬಿ ಫ್ರ್ಯಾಂಕ್. ಇವಾಗ ಫೋನೆಲ್ಲ ತೊಗೊಂಡ್ಬಿಟ್ಟು ಮಗುಗೆ ಸ್ವಲ್ಪ ಜ್ಯುವೆಲ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಇವಾಗ ಜ್ಯುವೆಲರಿ ಶಾಪಿಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಆನಂದ್ ಜ್ಯುವೆಲ್ಸಲ್ಲೇ ತೊಗೊಳ್ಳೋದು. ಲೈಕ್ ಇಲ್ಲೇ ಕುರುಬ್ರಳ್ಳಿ ಹತ್ರ ಸಿಗುತ್ತೆ, ಅಲ್ಲೇ ನಾವು ಜಾಸ್ತಿ ತೊಗೊಳ್ತೀವಿ. ಆದಷ್ಟು ನಾವು ಅಲ್ಲೇ ಜ್ಯುವೆಲರಿ ಎಲ್ಲ ತೊಗೊಳ್ತೀವಿ. ನಾವಿವಾಗ ಆನಂದ್ ಜ್ಯುವೆಲ್ಸ್ ಹತ್ರ ಬಂದ್ವಿ. ಇದು ನಮ್ಮ ಅಜ್ಜಿ ಮನೆ ಹತ್ರ ಇರೋದು. ನನ್ನ ಮದುವೆಗೆ ಕಾಲ್ ಚೈನ್ ಆಗಿರ್ಬೋದು, ಬೆಳ್ಳಿ ಐಟಮ್ ಏನೇ ತೊಗೊಂಡಿದ್ದು ಆದ್ರೂ ನಾವಿಲ್ಲೇ ತೊಗೊಂಡಿದ್ದು. ಆ್ಯಂಡ್ ಪ್ರತಿಯೊಂದು ಬೆಳ್ಳಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕಪ್ಪಾಗಲ್ಲ ಅನ್ನೋದು ಒಂದು ಟ್ರಸ್ಟೆಡು. ಅದಕ್ಕೆ ನಾವು ಯಾವಾಗಲೂ ಇಲ್ಲೇ ಬರ್ತೀವಿ. ಆಗುತ್ತೆ ಬಿಡು, ಓಪನ್ ಮಾಡಿ ಹಾಕ್ಬೇಕು, ಡೈರೆಕ್ಟಾಗಿ ಹಾಕೋದು. ಓಪನ್ ಮಾಡಿ ಹಾಕ್ತಾರಲ್ಲ ಆ ಥರ ಇಲ್ವಾ? ಹಾಕು ನೋಡು, 1.5 ಗಂಟೆ ಹಾಕ್ಬೋದು. ಈ ಬೆಳ್ಳು ಒಂದು ಹಾಂ ಹೋಗುತ್ತೆ ಫುಲ್ ಲೂಸ್, ಏನು ಸೀದಾ ತೊಳೆದು ಹಾಕ್ಬಿಡು ತೊಗೊಂಡೋಗಿ ಹಿಂಗೆ ಬೇಕಾ? ನೋಡ್ರಿ ಸಿಬ್ರಿಗಿಬ್ರು ಇರುತ್ತೆ ನೋಡು, ತೆಗೆದ್ಬಿಟ್ಟು ಅದನ್ನ ನೋಡು ಫಸ್ಟ್. ಅದ್ರದ್ದು ಸಿಬ್ರದ್ದು ಇದು ರಾಣಿ ಪ್ಲೇನ್ ಕೊಡಿಸ್ತಾ ಇದ್ದೀನ ನಿನಗೆ ಕೊಡಿಸ್ತಾ ಇದ್ದೀನಪ್ಪ. ನಗ ನೋಡ್ರಿ, ನಗನ ಬೈ ಒಂದೇ ಆ್ಯಂಗಲಲ್ಲಿ ಮಾಡ್ತೀವಿ. ನಗ ನೋಡಿ, ನಗ ಏನವ ಏನಮ್ಮ ಬಂಗಾರ ಇದರ ಪ್ಲೇನ್ ನೋಡೆ ಸುಮ್ಮನೆ. ಕೈ ತೋರ್ಸು ಇದಾಗುತ್ತೆ ನೋಡು, ಇದು ಟೊಳ್ಳಿದೆ. ಹಾಂ ಹೇಳೋ ಹೇಳೋ. ಇಲ್ಲಿ ಬಂದು ನಾನು ಅದೇ ಬಳೆ ತೊಗೊಳ್ತಾ ಇದ್ದೆ ಲಕ್ಕಿಗೆ. ಸೊ ಅದೇನಾದರೂ ಹಿಂಗೆ ತೆಳ್ಳಗಿರೋದು ಬೇಡ, ಸ್ವಲ್ಪ ಗಟ್ಟಿಗಿರೋದು ತೊಗೊಂಡ್ರು ನಮ್ಮ ಪಪ್ಪ. ಅದಕ್ಕೆ ಹಿಂಗೆ ಮಕ್ಕಳು ಹೊಡಿತಾ ಇರ್ತಾರಲ್ಲ, ಆವಾಗ ಏನು ಟೊಳ್ಳಾಗಲ್ವಾ ಏನು ಅಂತ ಕೇಳಿದೆ. ಇಲ್ಲ ಮೇಡಮ್, ಎಲ್ಲನೂ ಬರೋದು ಪೈಪಿಂಗಲ್ಲೇ ಅಂತ ಹೇಳಿದ್ರು. ಫೈನ್ ಅಂತ ಹೇಳಿ ಅದೇ ಸೈಜ್ನ ಚೆಕ್ ಮಾಡ್ತಾಯಿದ್ದೀನಿ. ಫಸ್ಟ್ ತೊಗೊಂಡಿದ್ದ ಸೈಜ್ ಸ್ವಲ್ಪ ಚಿಕ್ಕದಾಗಿತ್ತು. ಸೊ ನೆಕ್ಸ್ಟ್ ಸೈಜ್ ಅವನಿಗೆ 1.5 ವರ್ಷದವರೆಗೂ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅದನ್ನೇ ತೊಗೊಂಡೆ. ಮಾಡ್ತೀನಿ. ಎಷ್ಟು ವರ್ಷದವರೆಗೂ ಆಗುತ್ತೆ? ಮತ್ತೆ ಹೆಂಗೆ ಡಿಲೀಟ್ ಆಯಿತು? ಹಾಂ ಹಾಂ ಶಾರ್ಟ್ ಕಟ್ ಬಿಟ್ಬಿಟ್ಟು ಬೇರೆ ಇದು. ಹಾಂ ಹಾಂ ಸ್ಕ್ರಿಪ್ಟ್ ಡಿಲೀಟ್ ಆಗಿರುತ್ತೆ ಅಷ್ಟು ದೂರದಿಂದ ಇಲ್ಲಿ ಯಾಕೆ ಬಂದು ತೊಗೊಳ್ತಂದರೆ, ನಾನು ನನ್ನ ಮದುವೆಯಲ್ಲಿ ಕಾಲ್ ಚೈನ್ ಆಗಿರ್ಬೋದು, ಕೆಲವೊಂದು ಬೆಳ್ಳಿ ಐಟಮ್ಸು, ನಮ್ಮ ಮನೆಯಲ್ಲಿರೋ ಅಷ್ಟಲಕ್ಷ್ಮಿ ಚೊಂಬಂದಿ ಎಲ್ಲ ನಾವಿಲ್ಲೇ ತೊಗೊಳೋದು. ನಾವು ಅಂತಲೇ ಅಲ್ಲ,
ನಮ್ಮ ತಾತ ಅಜ್ಜಿ ನಮ್ಮ ಅಕ್ಕ ಎಲ್ಲ ಇಲ್ಲೇ ತೊಗೊಳೋದು. ಮೇನ್ ರೀಸನ್ ಬಂದು ಇಲ್ಲಿ ಬೆಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗೊತ್ತಿರೋರಾಗಿರೋದ್ರಿಂದ ಸ್ವಲ್ಪ ನೆಗೋಷಿಯೇಟು ಮಾಡ್ಬೋದು ಅಂತ. ಮತ್ತು ಅವರು ಕೂಡ ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ. ಅಂದರೆ ಬಿಲ್ಲೇನು ಓವರ್ ಆಲ್ ಬಿಲ್ ಆಗಿರುತ್ತೆ, ಅದರಲ್ಲಿ ಫೈನಲಲ್ಲಿ ನೀವೇನು ಬೇಕೋ ಚೂಸ್ ಮಾಡಿ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇವಾಗ ಎಲ್ಲ ಕಾಲ್ ಚೈನು ಪ್ರತಿಯೊಂದು ತೊಗೊಳ್ಳೋಣ ಅಂತ ನೋಡಿಸ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ನನ್ನ ಪುಟಾಣಿ ಮಗನಿಗೆ ಅಂತ. ಏನವ ಅದನ್ನು ಅಗ್ಲ ಮಾಡಮ್ಮ. ಓಯ್ ಅಗ್ಲ ಮಾಡೋದಲ್ಲ, ಕೊಡೋರು ಹಾಕ್ತಾರೆ ಬೆಣ್ಣೆ ಅದು ಹಂಗೆ ಹಂಗೆ ತೋರಿಸ್ಬೋದು, ಕಾಲು ಲೂಸ್ ಆಗುತ್ತೆ. ಅಂದರೆ ಈ ಸೈಜ್ ಚಿಕ್ಕದು, ತೊಗೊಂಡ್ರೆ ಸ್ವಲ್ಪ ಚಿಕ್ಕದು ಏನು ಮುಂದೆ ಆಗುತ್ತೆ, ಮುಂದಕ್ಕೆ ಅವ್ನಿಗೆ ಆಗ್ಬೇಕಲ್ಲ. ಲೂಸ್ ಆಗುತ್ತೆ. ಹೀಗೆ ಕಾಲಾಯ್ತು ಹಂಗೆ ತೋರಿಸ್ಬೋದಲ್ಲ. ಸ್ವಲ್ಪ ಚಿಕ್ಕದು ಕೊಡಿ, ಚಿಕ್ಕಿಂದ ಸ್ವಲ್ಪ ಚಿಕ್ಕದು. ಇದು ದಪ್ಪ ಕಮ್ಮಿ ಆಯ್ತದೆ. ಆ್ಯಂಡ್ ಅಲ್ಲೊಂದು ಗೆಜ್ಜೆ ನೋಡಿದೆ, ಅದಂತೂ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಕೂಡ ಪ್ರತಿಯೊಂದು ಏನೇ ನೋಡ್ತಾ ಇರೋ ನನ್ನ ಸಿರಿ ಇದನ್ನು ತೊಗೊಳ್ಬೋದು ಅಂತ ಅಂತಿದೆ. ಬಟ್ ಅವತ್ತು ಬೆಳ್ಳಿ ರೇಟ್ ಎಷ್ಟಿತ್ತು ಅಂದರೆ 250 ರುಪೀಸ್ ಇತ್ತು. ನಮ್ಮ ಪಪ್ಪ ಅದನ್ನೇ ಹೇಳ್ತಿದ್ರು, ನೋಡಮ್ಮ ಎಲ್ಲ ಡಬ್ಬಲ್ ಆಗಿಬಿಟ್ಟಿದೆ ಇವಾಗ ಪ್ರೈಸಸ್ ಎಲ್ಲ ಅಂತ. ಆ್ಯಂಡ್ ಇಲ್ಲಿ ನನ್ನ ಪುಟಾಣಿ ಮಗ ಲಕ್ಕಿಗೆ ನಾನು ಕಾಲು ಚೈನ್ ಹಾಕಿ ನೋಡ್ತಾ ಇದ್ದೀನಿ, ಕಾಲು ಕಡ ಹಾಕಿ ನೋಡ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ, ಅವನಿಗೆ ಸೈಜ್ ಆಗುತ್ತಾ. ನಾನಿಲ್ಲಿ ಕಷ್ಟಪಟ್ಟು ಹಾಕ್ತಾಯಿದ್ದೆ, ನಮ್ಮ ಪಪ್ಪ ನೋಡ್ಬೋದು ಇನ್ನೊಂದು ಕಡೆ ಹಂಗೆ ನಾರ್ಮಲಾಗಿ ಕೈಯಲ್ಲೇ ಹಾಕ್ಬಿಟ್ರು ಅವನಿಗೆ, ಅಂದರೆ ಬಿಚ್ಚದರನೇ ಹಾಕ್ಬಿಟ್ರು ಒಂದೇ ಕೈಯಲ್ಲಿ. ನಾನು ಅದಕ್ಕೆ ನೋಡ್ಕೊಂಡು ಹಾಕ್ತಿದ್ದೆ. ಏಯ್ ಅಪ್ಪು ಸೀದಾ ಚೈನ್ ಥರದೇ ತೊಗೊಂಡಿದ್ಯಲ್ಲ, ಈ ಥರ ಖಡ್ಗ ಥರ ತೊಗೊಂಡಿರಲಿಲ್ಲ ನನಗೆ. ಚೈನ್ ತೊಗೊಂಡಿದ್ವಿ, ಅದನ್ನು ಹಾಕಿದ್ವಿ, ಚೈನ್ ತೊಗೊಂಡಿದ್ವಿ. ಆ ಥರ ತೊಗೊಂಡೋಗ್ಬೇಡ ಫೇಸಲ್ಲಿ ಕಾಣಿಸಲ್ಲ ಬಿಡು, ಬರಲ್ಲ ಇಲ್ಲಿ ಫೇಸ್. ಹಿಂಗೆ ಹಿಡ್ಕೋ ಕೈಯಲ್ಲಿ. ಹಿಂಗೆ ಹಿಡ್ಕೋ ಕೈಯಲ್ಲಿ. ಅಮ್ಮನ ತೋರಿಸಿಲಿ ಯಾರದು ತೋರಿಸಿಲ್ಲ ಅಮ್ಮಂಗೆ. ಸರಿ ಒಂದು ನಿಮಿಷ ಅಮ್ಮ ಇಲ್ಲಿ ನೋಡು, ಕಾಲಿಗೆ ಗೆಜ್ಜೆ ಚೆನ್ನಾಗಿದೆಯಾ? ಈ ಥರದ್ದು ಬಿಚ್ಚಾಕೋದು ಏನು ಬಂದಾರ. ಆಮೇಲೆ ಇದು ಕೈಗೆ ಕಡ ಪ್ಲೇನೇ ಇರಲಿ ಅಂತ. ಇಲ್ಲಿ ಅದೇ ಟೈಮಿಗೆ ಕರೆಕ್ಟಾಗಿ ನಮ್ಮ ಲಲಿತಮ್ಮ ಕೂಡ ಕಾಲ್ ಮಾಡಿದರು. ಹಾಗೆ ಅವ್ರಿಗೂ ಕೂಡ ತೋರಿಸ್ತದೆ ನೋಡಿ ಇಲ್ಲಿ ಅಂತ. ಆ್ಯಂಡ್ ನಮ್ಮನೂ ಹೇಳ್ತಾಯಿದ್ರು, ನಿಂಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ತಗೋ ಅಂತ ಹೇಳಿದ್ರು. ಆ್ಯಂಡ್ ಅವತ್ತಿನ ದಿನ ಲಕ್ಕಿಗೆ ಮತ್ತೆ ಒಂದು ಸರ್ಪ್ರೈಸು. ಏನು ಅಂದರೆ ಅಪ್ಪ ಅವತ್ತು ಮಾರ್ನಿಂಗ್ ನಾವಿನ್ನೇನು ಹೊರಡ್ತಾ ಇದ್ವಿ, ಆವಾಗ ಅಪ್ಪ ಹೋಗ್ಬಿಟ್ಟು ಲಕ್ಕಿಗೆ ಉಡ್ದಾರ ತಂದಿದ್ರು, ಬೆಳ್ಳಿ ಉಡ್ದಾರ. ಅದೊಂದು ಸರ್ಪ್ರೈಸ್ ಹಿಂಗಾಗಿತ್ತು. ಆ್ಯಂಡ್ ಇಲ್ಲಿ ನಾನೇ ಪಪ್ಪಾಗೆ ಹೇಳಿದೆ ಬೇಡ ಅಂತ. ಆ್ಯಂಡ್ ನಾನು ಇನ್ನೊಂದು ಆಸೆ ನನಗೇನಿತ್ತು ಅಂದರೆ ಒಂದು ಬಟ್ಲು ತೊಗೊಬೇಕು, ಬೆಳ್ಳಿ ಬಟ್ಲು ಮತ್ತು ಸ್ಪೂನು ಅಂತ. ಲಕ್ಕಿ ಲೈಕ್ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬಟ್ಲು ಮತ್ತು ಸ್ಪೂನ್ ತೊಗೊಳ್ಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಅಂತಲೂ ನಾನು ಸೇವ್ ಮಾಡ್ತಾಯಿದ್ದೀನಿ ಅವನ ಹೆಸರಲ್ಲಿ ಮನಿನ. ನೋಡೋಣ, ಸಾಧ್ಯವಾದರೆ ಫ್ಯೂಚರಲ್ಲಿ ನಾನು ತೊಗೊಳ್ತೀನಿ, ಆದಷ್ಟು ಅತಿ ಶೀಘ್ರದಲ್ಲೇ ತೊಗೊಳ್ಬೇಕು ಅಂತ ಇದ್ದೀನಿ. ಈ ಥರದ್ದು ತೊಗೊಳ್ಳೋಣ, ಈ ಥರದ್ದಾದರೆ ಅವನಿಗೆ ಚುಚ್ಚುತ್ತೆ ಕಾಲು ಕೆಳಗಡೆ. ಅವರೇ ತೋರಿಸಲ್ಲ ಈಗ ತಗೊಳ್ಳೆ, ಚೆನ್ನಾಯ್ತು. ಜಾಸ್ತಿ ಗೆಜ್ಜೆ ಇರಬಾರ್ದಮ್ಮ, ಗೆಜ್ಜೆ ಇಲ್ಲ. ಏಯ್ ಹೆಣ್ಮಕ್ಳಿಗೆ ಹಾಕೋ ಥರ ಆಯ್ತದು ಬೇಡ. ದೋಸ ಇದು ಹಿಂಗೆ ಒತ್ತಿಬಿಟ್ರೆ ಅವನಿಗೆ ಆಮೇಲೆ ಈ ಥರ ಬ್ಲೂ ರೆಡ್ ಇರೋದೆಲ್ಲ ಬೇಡ ಕಣೆ, ಫುಲ್ ಪ್ಲೇನ್ ತೊಗೊಳ್ಳೆ. ಹಾಂ, ಯಾವಾಗಲೂ ಹಾಕೋದಲ್ವ ಇದು. ಅಲ್ಲಿ ಪೈಪಿಂಗ್ ಬರೋದು.
ಇದು ನೋಡೆ 25 ನೋಡ್ಬಿಡ ಯಾವ್ದು ಸೆಲೆಕ್ಟ್ ಮಾಡು. ಸುಮ್ಮನೆ ಜಾಸ್ತಿ ಪ್ಲೈನ್ ಇರೋ ತಗೋ ಅಷ್ಟೇ. ಪ್ಲೈನ್ ಇರೋದು ಕೊಡಪ್ಪ. ಅಲ್ಲೇ ಪ್ಲೇನ್ ಇರೋದು ಕೊಟ್ಟವ್ರಲ್ಲ. ಅದೆಲ್ಲ ಗೆಜ್ಜೆ ಇರೋದೆಲ್ಲ ಜಾಸ್ತಿ ಬೇಡ. ಇದ್ರಲ್ಲಿ ಗೆಜ್ಜೆ ಇಲ್ಲಿದೆ, ಬೇಡ. ಎರಡೇ ಗೆಜ್ಜೆ ಇರೋದು ಮಧ್ಯದಲ್ಲಿ, ಇದು ಸೈಡ್ ಗೆಜ್ಜೆ. ಪ್ಲೈನ್ ಇರೋದು ಕೊಡ್ರಿ. ಈ ಥರ ಇಲ್ಲಿ ಇಲ್ವಾ 2 ಪ್ಲೇನ್ ಐತೆ ನೋಡಪ್ಪ ಯಾವ್ದು ಬೇಕು. 2 ಪ್ಲೇನ್ ಐತೆ, ಇದೇ ತಗೊಳ್ಳೆ. ಹುಡುಗಿರ್ಗೆ ಚೆನ್ನದು ಹಾಕೋದೊಂದು ವರ್ಷ ಆಮೇಲೆ ವಾಪಸ್ ಕೊಟ್ಟು ಬೇರೆ ತಗೊಳ್ಳೋದು. ನಮ್ಮ ಪಪ್ಪನಿಂದ ಇದರಲ್ಲಿ ದಪ್ಪ ಇದೆಯಾ? ಒಂದು ಬುದ್ಧಿ ಸ್ವಲ್ಪ ಅಗಲ ಇರೋದು ಇದು? ಅಂದ್ರೆ ಚಿನ್ನ ರೋಡ್ ತಗೊಳ್ಳೋದಾಗ್ಲಿ ಆಗಿದೆ. ಬೆಳ್ಳಿ ತಗೊಳ್ಳೋದಾಗ್ಲಿ ತಗೊಳ್ಳೆ. ಆದಷ್ಟು ನಾವು ಸ್ಟೋನ್ ಇಲ್ಲಿ? ಇರೋದು ಅಥವಾ ಈ ಇಲ್ಲ ಇದು ಎಂಬ್ರಾಯ್ಡ್ ಸ್ಟೋನ್ ಅಂತ ಏನಿರ್ತಾರೆ ಇದೆಲ್ಲ ಸಿಗ್ರದ್ ಬಿಡುತ್ತೆ. ಆ ಥರ ತೊಗೊಳಕ್ಕೆ ಹೋಗ್ಬಾರ್ದು. ಆದಷ್ಟು ನಾವು ಎಷ್ಟು ಮಿನಿಮಲ್ ಆಗಿ ಒಂದೇ ಒಂದಿದೆ. ನಮಗೆ ಫ್ಯೂಚರಲ್ಲಿ ಸೇಲ್ ಮಾಡುವಾಗ ಅಥವಾ ಮತ್ತೆ ಬೇರೆ ಥರ ಮಾಡಿಸ್ಕೊಳ್ವಾಗ ಅಂದರೆ ಒಡವೆ ಮಾಡಿಸ್ಕೊಳ್ವಾಗ ತುಂಬಾ ಯೂಸ್ ಆಗುತ್ತೆ. ಅವಾಗಲೇ ಚಿಕ್ಕ ತೋರಿಸ್ದಲ್ಲ. ತೊಗೊಳ್ತಾರೆ. ಈ ಸ್ಟೋನ್ ಎಲ್ಲ ತೊಗೊಂಡ್ರೆ ಇದಾ? completely ಅದು ವೇಸ್ಟ್ ಆಫ್ ಮನಿ ಇದೆ ಅಲ್ವಾ ಹೇಳ್ಬೋದು. ತೋರ್ಸಿದ್ದು? ಯಾಕಂದ್ರೆ ನಮ್ಮ ಮನೇಲಿ ಆಲ್ರೆಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇಲ್ಲ, ಇದು ತಗೋಬೇಡು. ಇಲ್ಲಿ ಚಿನ್ನ pure ತಗೊಳ್ಳುವಾಗ plain. ಈ ಥರ ಬರೀ ಗೋಲ್ಡ್ ಇರೋದು ಸಿಬ್ರದಳು ತಗೊಳ್ತೀನಿ. ಇವಾಗ ಜಸ್ಟ್ ನಾನು ಈ ವಿಡಿಯೋ ಮಾಡುವಾಗ ನನಗೆ ಅನಿಸಿಲ್ಲ ಶೇರ್ ತಗೋ. ಅದು ಎಷ್ಟು ದಿವಸ ಅಂತ ಹಾಕಲ್ಲ ನೀನು ಅದನ್ನ ಜಾಸ್ತಿ ದಿವಸ. ಒಂದು ವರ್ಷ ಆದ್ಮೇಲೆ ಒಂದು ಕಾಲಿಗೆ ಹಾಕಲ್ಲ, ಅದನ್ನ ತೆಗೆದು ಬೇರೆ ತಗೋತೆ ಅಷ್ಟೇ. ಸಿಲ್ವರ್ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಅದರಲ್ಲೊಂದು ಗೆಜ್ಜೆನೇ ಇಲ್ಲ ಸ್ಟೋನ್ ಇದೆ. ಸಾಧ್ಯವಾದರೆ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಯಾವ ಥರ ಸಿಲ್ವರ್ ಕಲೆಕ್ಷನ್ಸ್ ಇದೆ. ಅಂದರೆ ತುಂಬ ಏನಿಲ್ಲ, ಒಂದು 2-3 ಪೇರ್ ನನ್ನ ಹತ್ರ ಸಿಲ್ವರ್ ಇಯರಿಂಗ್ಸ್ ಇದೆ. ಇದು ಬಂದು ನಾನು ಕಾಲೇಜ್ಗೆ ಹೋಗುವಾಗ ತೊಗೊಂಡಿದ್ದು. ಅದೇ ಥರ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಖಂಡಿತ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡಕ್ ಬಿಡಲ್ಲ ಅನ್ನೋದಲ್ಲ, ಸುಮ್ಮನೆ ಕರೆಕ್ಟಾಗಿರುತ್ತೆ ತಗೋ. ಏನಕ್ಕೆ ಅಷ್ಟು ದೊಡ್ಡದಲ್ಲ. ಕಾಲ್ ಚೈನ್ ಕೂಡ ಸೆಲೆಕ್ಟ್ ಆಯಿತು ಅಂತ ಅಂದ್ಕೊಂಡೆ. ಬಟ್ ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಅಲ್ಲಿ ನೋಡ್ಬೋದು ಎಷ್ಟೊಂದು ರಾಶಿ ಹಾಕಿದ್ದಾರೆ. ತಗೊಂಡ್ರೆ ಪ್ಯೂರ್ ಪ್ಲೇನ್ ತಗೋ. ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ಯಾವ್ದು ತಗೊಂಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದೆ. ಆ್ಯಂಡ್ ಫೈನಲಿ ಒಂದು ಇದೇನ್ ಚೆನ್ನಾಗೈತೆ? ಲಾಸ್ಟಲ್ಲಿ ಯಾವ ಥರ ಇದೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ 10,000 ಅಲ್ಲಿ ಮಕ್ಳಿಗೆ ಸರಿ ತಿನ್ಸಕ್ ಬಟ್ಲು ಬರುತ್ತೆ. ನೋಡು 10,000 ಅಂತ ಹೇಳ್ಬೇಡ. ಬಟ್ಲು ನೋಡಿರು ಅವ್ರು ಕೊಡ್ತಾರೆ, ಆಮೇಲೆ ನೋಡೋಣ. ಏನ ಬಟ್ಲು ಮಕ್ಳಿಗೆ ಸರಿ ಎಷ್ಟಾದ್ರು ಅವ್ರಿಗೆ ಕೊಡ್ಸ್ಬೇಕು. ನೀನು ಯಾಕೆ ತಲೆ ಕೆಡ್ಸ್ಕೊಂತ? ಇದು ಎಷ್ಟಾಯ್ತು ಕೇಳು. ಬೇಡ, ನನ್ನ ಹತ್ರ ಐತೆ, ನಾನು ಅವ್ನಿಗೆ ಅಂತ ನಿಂತಿಟ್ಟಿದ್ದೀನಿ ಅದರೆಲ್ಲ. ಇಟ್ಕೊಂಡಿರು, ಬೇರೆ ಏನೇನು ಕಾರ ಕೊಡ್ಬೋದು. ನಿಮ್ಮ ಪಪ್ಪ ಕೊಡ್ಸುತ್ತೆ, ನೀನು ಹಿಡ್ಕೊ. ತಾಯಿ ನೀವು ಬೆಟ್ಲು ತೊಗೊಂಡ್ರೆ ತಿನ್ಸೋದು ಸ್ವಲ್ಪ ದಿವಸ ಅವ್ನು ಅಪ್ಪಗೆ ತೊಗೊಂಡಿದ್ದೆ. ನೀವು ಏನು ಮಾಡಿದ್ದೀವಿ ತೊಗೊಂಡು ಇಟ್ಕೊಂಡು ಸ್ವಲ್ಪ ಶಾರ್ಟೇಜ್ ಆಫ್ ಮನಿ ಇದೆ. ಅದು ಕಂಪ್ಲೀಟ್ ಆಗಲಿ. ಎಷ್ಟಿದೆ ಇಷ್ಟಿರುತ್ತೆ ಅಂತ ಒಂದು ಐಡಿಯಾ ಇರುತ್ತಲ್ಲ, ಅದಕ್ಕೆ ನಾನು ಎಷ್ಟಾಗುತ್ತೆ ಏನು ಅಂತ ಕೇಳೋಕ್ಕೆ ಇಲ್ಲಿ ಬಟ್ಲು ನೋಡ್ತಾ ಇದ್ದೆ. ಆ್ಯಂಡ್ ಸಾಕಾ ಕಟ್ ಮಾಡಲಾ? ತುಂಬಾ ಪ್ರೈಸ್ ಹೇಳ್ತು. 222,000 ಏನೋ ಇತ್ತು. ಬಟ್ ಅದು ನನ್ನ ಬಜೆಟ್ ಆಗಿರಲಿಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಶಾರ್ಟೇಜ್ ಆಫ್ ಮನಿ ಇತ್ತು. ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂದ್ಬಿಟ್ಟು ಇಲ್ಲಿ ನನ್ನ ಮಗನಿಗೆ ಲೋಲಾಕ್ ನೋಡ್ತಾ ಇದ್ದೆ. ನಾನು ಮೇಘನ ಲಕ್ಕಿ ಗೇಮ್ಸ್ ಥರ ಪ್ಲ್ಯಾನ್ ಮಾಡಿದ್ವಿ. ಅದು ನಾವು ನಾರ್ಮಲ್ ಆಗಿ ಶರ್ಟ್ಸ್ ಥರ ಹಾಕೋಣ, ಪ್ಲೇನ್ ಬರುತ್ತಲ್ಲ ಆ ಥರ ಹಾಕೋಣ ಅಂತ. ಬಟ್ ಜ್ಯುವೆಲರಿ ಶಾಪ್ ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಮೇಡಮ್ ಫಸ್ಟ್ ಟೈಮ್ ಚುಚ್ತಾ ಇರೋದಲ್ವಾ, ಸೊ ಲೋಲಾಕ್ ಅದು ರಿಂಗ್ ತೊಗೊಂಡಿರ ಅಂದರೆ ಮತ್ತೆ ಹಾಕೊಂಡ್ಕೊಳಕ್ಕೆ ಮಗು ನೋವಾಗುತ್ತೆ. ನನಗೆ ಆವಾಗಲೇ ಅನ್ನಿಸ್ಬಿಟ್ಟು ಬೇಡ ಬಿಡು ಲೋಲಾಕ್. ಇವಾಗ ನಾನು ಲೋಲಾಕ್ ತೊಗೊಂಡೆ. ನಾನು ಲೋಲಾಕ್ ತೊಗೊಳ್ಳೋದು ಮಾತಾಡ್ತಾಯಿದ್ರು. ಆ್ಯಂಡ್ ನೋಡ್ಬೋದು ನೆಗೋಸಿಯೇಷನ್ ಇರುತ್ತಲ್ಲ. ನಮ್ಮ ಪಪ್ಪ ಅಲ್ಲಿಂದ ಬಂದಿದ್ದೀವಿ ನಾವು ಇಷ್ಟೆಲ್ಲ ನಿಯರ್ ಬೈ ಅಂತ. ನೀವು ನೋಡಿದ್ರೆ ಈ ಥರ ಮಾಡ್ಕೊಳ್ಳಿ. ನಮ್ಮ ಮದುವೆಗೆಲ್ಲ ಆಲ್ಮೋಸ್ಟ್ ನಾವು ಅಲ್ಲಿಂದ ಬರ್ತೀವಿ. ನಾನಿನ್ನು ಸ್ಯಾಟಿಸ್ಫೈಡ್ ಆಗುತ್ತೆ ಇಲ್ಲಿಂದ ಬರೋದೇ ತೊಗೊಂಡ್ರು. ತುಂಬ ಖುಷಿ ಆಯಿತು ನನಗೊಂದು ಜ್ಯುವೆಲರಿ ಶಾಪಿಂಗ್ ಮಾಡಿ. ಹಿಂಗೆ ಹಿಡ್ಕೊ ಕೈಯಲ್ಲಿ ಅಷ್ಟು 2 ಕೈಯಲ್ಲಿ ಹಿಡ್ಕೊ, 2 ಕೈಯಲ್ಲಿ ಹಿಡ್ಕೊ. ಚೆನ್ನಾಯ್ತಾ ರಾಣಿ? ಚೆನ್ನಾಯ್ತಾ? ಆಗ್ಬಿಟ್ಟು ಹೇಳು. ಸೆಲ್ಫಿ ತಗೊಂಡ್ರೆ
ಶಾಪಿಂಗ್ ಏನೋ ಮುಗೀತು. ಇವಾಗ ಈಟಿಂಗ್ ಟೈಮ್ ಅಂದರೆ ತಿನ್ನೋ ಟೈಮ್ ಅಂತ ಹೇಳಿ ನಾವು ಬಂದಿದ್ದು ಮಾಡರ್ನ್ ಬ್ರೆಡ್ ಹತ್ರ. ಗೊರಗುಂಟೆಪಾಳ್ಯಗೆ ಯಾವಾಗಲೇ ಬಂದ್ರೂ ಅಂದರೆ ನಿಯರ್ ಬೈ, ನನಗೆ ಅಂತೂ ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಅಭ್ಯಾಸ ಮಾಡ್ಕೊಂಡಿದ್ದೆ. ಲೈಕ್ ವಾರಕ್ಕೆ 2 ಸತಿನಾರು ನಾನು ಮಾಡರ್ನ್ ಬ್ರೆಡ್ಡಲ್ಲಿ ಇಲ್ಲಿ ತಿನ್ಕೊಂಡೇ ಹೋಗ್ತಿದ್ದೆ. ಅಶ್ವ ಆದರೆ ಎಕ್ಸ್ಪೆಷಲಿ ಮಾಡರ್ನ್ ಬ್ರೆಡ್ ನಂಗೆ ತುಂಬಾ ಇಷ್ಟ. ಸೊ ಜಿ ಪಾಳ್ಯಕ್ಕೆ ಬಂದಾಗೆಲ್ಲ ತಿಂತಿರ್ತೀನಿ. ಈಗಿತ್ತು ನನ್ನ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್, ಕಮೆಂಟ್, ಶೇರ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಬಾಯ್.